ಸಚಿವ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್. ವಿನಯ್ ಕುಲಕರ್ಣಿಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಅವರ ಶಾಸಕ ಸ್ಥಾನ ಕೂಡ ಊರ್ಜಿತ ಆಗ್ತಾ ಇದೆ. ಅವರ ಜೀವಾವಧಿ ಶಿಕ್ಷೆಯನ್ನ ಹಾಗೇನೆ ಅದನ್ನ ಅಮಾನತಿನಲ್ಲಿಟ್ಟು ಜಾಮೀನು ಕೊಡಲಾಗ್ತಾ ಇದೆ. ವಿನಯ್ ಕುಲಕರ್ಣಿ ಸೇರಿ 10 ಜನರಿಗೆ ಬೇಲ್ ಗ್ರಾಂಟ್ ಆಗಿದೆ. ಚನ್ನಕೇಶವ ತಿಂಗರಿಕರ್ಗೂ ಕೂಡ ಜಾಮೀನು ಮಂಜೂರು ಮಾಡಲಾಗಿದೆ. ಹೈಕೋರ್ಟ್ ವಿಭಾಗೀಯ ಪೀಠ ಈ ಆದೇಶವನ್ನು ಹೊರಡಿಸಿದೆ. ಇಬ್ಬರ ಶ್ಯೂರಿಟಿ 5 ಲಕ್ಷ ಬಾಂಡ್ ಆಧರಿಸಿ ಜಾಮೀನು ಕೊಡಲಾಗಿದೆ. ವಿನಯ್ ಕುಲಕರ್ಣಿ ದೋಷಿ ಅನ್ನೋ ತೀರ್ಪಿಗೆ ಕರ್ನಾಟಕ ಹೈಕೋರ್ಟ್ ತಡೆ ಕೊಟ್ಟಿದೆ. ಧಾರವಾಡಕ್ಕೆ ಹೋಗೋದಕ್ಕೆ ಕೂಡ ಅನುಮತಿಯನ್ನ ಕೊಟ್ಟಿದೆ. ಅದೇ ರೀತಿ ದೇಶ ಬಿಟ್ಟು ಹೋಗುವಂತಿಲ್ಲ ಅನ್ನುವಂತಹ ಕಂಡೀಷನ್ ಕೂಡ ಹಾಕಿದೆ. ವಿನಯ್ ಕುಲಕರ್ಣಿ ಸೇರಿ 10 ಜನರಿಗೆ ಬೇಲ್ ಮಂಜೂರಾಗಿದೆ. ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಹೈಕೋರ್ಟ್ ಏನೆಲ್ಲ ಹೇಳಿದೆ ಆರ್ಡರ್ ಕಾಪಿಯಲ್ಲಿ? ಬೇಸಿಗಾಗಿ ಏನು ಶ್ಯೂರಿಟಿಗಳನ್ನು ನೀಡುವಂತಹ ಮುಖಾಂತರ ದೇಶವನ್ನು ಬಿಟ್ಟು ಹೋಗುವಂತಿಲ್ಲ, 5 ಲಕ್ಷ ಬಾಂಡ್ ಅನ್ನು ಕೂಡ ನೀವು ಕೊಡಬೇಕು ಅಂತ ಹೇಳಿ ಅದರಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂತದ್ದು. ಮತ್ತು ಇಂದು ಸಂಜೆ ಅವರು ರಿಲೀಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅದೇ ರೀತಿಯಾಗಿ ಯಾವಾಗ ಒಂದು ಸ್ಟೇ ಅನ್ನು ತಂದಿದ್ರು, ಅಂದ್ರೆ ಧಾರವಾಡಕ್ಕೂ ಕೂಡ ಅವರು ಪ್ರವೇಶವನ್ನು ಮಾಡುವಂತಿಲ್ಲ ಅಂತ ಹೇಳಿ ಒಂದು ಸ್ಟೇ ಆರ್ಡರ್ ಏನ್ ತರಲಾಗಿತ್ತು, ಅದನ್ನು ಕೂಡ ಈಗ ಹೈಕೋರ್ಟ್ ತೆರವುಗೊಳಿಸಿದೆ ಅಂತ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಸ್ಟೇ ಇಂದಾಗಿ ಶಾಸಕ ಸ್ಥಾನ ಏನಿದೆ ಅದು ಕೂಡ ಈಗ ಯಾವುದೋ ಭದ್ರ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳ ನ್ಯಾಯಾಲಯ ಏನು ಒಂದು ತೀರ್ಪನ್ನು ಕೊಟ್ಟಿದೆ, ಜೀವಾವಧಿ ಶಿಕ್ಷೆ ಅಂತ ಏನು ತೀರ್ಪನ್ನು ಕೊಟ್ಟಿದೆ, ಇದಕ್ಕೆ ಸದ್ಯ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಆದರೆ ಇದರಲ್ಲಿ ನೇರವಾಗಿ ನನ್ನ ಯಾರು ಕೂಡ ಹೊಣೆಗಾರರನ್ನು ಕೂಡ ಮಾಡಿಲ್ಲ. ಚಾರ್ಜ್ ಶೀಟ್ ನಲ್ಲಿ ಕೂಡ ಅದೇ ಒಂದು ಉಲ್ಲೇಖವನ್ನು ಮಾಡಲಾಗಿದೆ. ಇಲ್ಲಿ ನನ್ನ ವಿರುದ್ಧ ಷಡ್ಯಂತ್ರವನ್ನು ಮಾಡಲಾಗಿದೆ, ಹೀಗಾಗಿ ನನ್ನನ್ನು ಸಿಲುಕಿಸುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಮಾಡಲಾಗಿದೆ ಅಂತ ಹೇಳಿ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಹೈಕೋರ್ಟ್ನಲ್ಲಿ ವಾದ ಕೂಡ ಅವರ ವಕೀಲರೇನಿದ್ದಾರೆ ವಕೀಲರು ಮಾಡುವಂತಹ ಮುಖಾಂತರ ಇಲ್ಲಿ ವಿನಯ್ ಕುಲಕರ್ಣಿಯ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅಲ್ಲಿ ಇದನ್ನ ಮಾಡಲಾಗಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಹೈಕೋರ್ಟ್ ಅವರಿಗೆ ಜಾಮೀನು ನೀಡಿದೆ. ಮುಂದಿನ ಹಂತದಲ್ಲಿ ಸಿಬಿಐ ಮೇಲ್ಮನವಿ ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಮೇಲ್ಮನವಿ ಸಲ್ಲಿಸಿ ನಂತರ ಈ ರೀತಿಯಾದಂತಹ ಒಂದು ಆದೇಶವನ್ನು ಮರು ಪರಿಶೀಲನೆ ನಡೆಸಿ ಅಂತ ಹೇಳಿ ಮೇಲ್ಮನವಿ ಸಲ್ಲಿಕೆಯನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಸದ್ಯ ಈಗಿನ ಮಟ್ಟಕ್ಕೆ ವಿನಯ್ ಕುಲಕರ್ಣಿ ಅವರಿಗೆ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಸಂಜೆಯ ವೇಳೆಗೆ ಅವರು ರಿಲೀಸ್ ಆಗಿ ಮತ್ತೆ ತಮ್ಮ ಒಂದು ನಿವಾಸ ಏನಿದೆ ಅಂದ್ರೆ ಧಾರವಾಡಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇವತ್ತೇ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಆದೇಶದ ಪ್ರತಿ ಜೈಲಿಗೆ ಅಂದ್ರೆ ಪರಪ್ಪನ ಅಗ್ರಹಾರಕ್ಕೆ ತಲುಪಿದ ಬಳಿಕ ಮತ್ತು ಇಲ್ಲಿಗೆ ಅಂದ್ರೆ ಸೆಷನ್ ಕೋರ್ಟ್ ನಲ್ಲಿ ಏನಿದೆ ಆ ಸೆಷನ್ ಕೋರ್ಟ್ ನಲ್ಲಿ ಮುಂಚೆ ಈ ಒಂದು ಜಾಮೀನು ಪ್ರಕ್ರಿಯೆಗೆ ಬೇಕಾದಂತಹ ಎಲ್ಲವನ್ನು ಮುಗಿಸಿದ ಬಳಿಕ ನಂತರ ಆ ಒಂದು ಲೆಟರ್ ಜೈಲಿಗೆ ಹೋಗುತ್ತೆ. ನಂತರ ಬಿಡುಗಡೆ ಪ್ರಕ್ರಿಯೆ